ಭಗವದ್ಗೀತಾ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ಶ್ಲೋಕ 8 ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಕನ್ನಡ ಅನುವಾದ. ಅಭ್ಯಾಸಯೋಗದಿಂದ ಯುಕ್ತವಾದ ಬೇರೆಡೆಗೆ ಹರಿಯದ ಮನಸ್ಸಿನಿಂದ ಪಾರ್ಥನು ಆ ದಿವ್ಯ ಪರಮಪುರುಷನನ್ನು ನಿರಂತರವಾಗಿ ಚಿಂತಿಸುತ್ತಾ ಅವನನ್ನೇ ಹೊಂದುತ್ತಾನೆ. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಮನಸ್ಸಿನ ಅಭ್ಯಾಸದ ಮಹತ್ವವನ್ನು ತಿಳಿಸುತ್ತಾರೆ. ಪರಮಾತ್ಮನನ್ನು ಅಂತಿಮ ಕ್ಷಣದಲ್ಲಿ ಸ್ಮರಿಸಲು ಜೀವನಪೂರ್ತಿ ಮನಸ್ಸನ್ನು ಅದೇ ದಿಕ್ಕಿನಲ್ಲಿ ತರಬೇತುಗೊಳಿಸಬೇಕು. ಮನಸ್ಸು ಸಹಜವಾಗಿ ಹೊರಗಿನ ವಿಷಯಗಳತ್ತ ಓಡುತ್ತದೆ, ಆದರೆ ಅಭ್ಯಾಸಯೋಗದ ಮೂಲಕ ಅದನ್ನು ನಿಧಾನವಾಗಿ ಒಂದೇ ಗುರಿಯತ್ತ ಕೇಂದ್ರೀಕರಿಸಬಹುದು. ಈ ರೀತಿಯಾಗಿ ನಿರಂತರವಾಗಿ ಪರಮಪುರುಷನನ್ನು ಚಿಂತಿಸುವ ಸಾಧಕನ ಮನಸ್ಸು ಶುದ್ಧವಾಗುತ್ತಾ ಅವನು ದಿವ್ಯ ಚೈತನ್ಯವನ್ನು ಹೊಂದುತ್ತಾನೆ ಎಂದು ಹೇಳುತ್ತಾರೆ.